ಏನಾಯ್ತು? ಬೇರೆ ಯಾರು ಅನ್ಕೊಂಡ್ರಾ? ಇಲ್ಲಪ್ಪ, ಹಾಗೆ ಸುಮ್ನೆ. ಮತ್ತೆ ಯಾಕೆ ಗಾಬರಿ ಆದ್ರಿ? ಇಲ್ಲ, ನಾನು ಯಾರೋ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಬೆಡ್ರೂಮ್ ಅಲ್ಲಿ ಹೆಂಡತಿ ಪಕ್ಕದಲ್ಲಿರುವಾಗ ಬೇರೆಯವ್ರ ಬಗ್ಗೆ ಯೋಚಿಸೋದ್ ತಪ್ಪು. ಬರೀ ಬೆಡ್ರೂಮ್ ಅಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲೇ ಇದ್ರು ಹೆಂಡತಿನ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಹೌದು. ರಾಜ್, ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಎಲ್ರೂ ತುಂಬಾ ಸಂತೋಷ ಪಟ್ರು. ನನ್ಗೂ ತುಂಬಾ ಖುಷಿ ಆಯ್ತು. ಎಲ್ರೂ ನಿಮ್ಮನ್ನೇ ಹೊಗಳ್ತಿದ್ರು, ಮನೇನ್ ಹೊಗಳಿದ್ರು, ಹಾಗೆ ಊಟನೂ ಮೆಚ್ಕೊಂಡ್ರು. ಅದೆಲ್ಲ ಇರ್ಲಿ, ನಮ್ಮ ಶ್ರೀಮತಿನ ಯಾರಾದ್ರೂ ಹೊಗಳಿದ್ರ? ನನ್ ಶ್ರೀಮಾನ್ ಬಾಯಿಂದ ಮಾತ್ರ ನನ್ಗೆ ಹೊಗಳ್ಸ್ಕೊಳಕ್ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ರೂ ನಿಮ್ಮನ್ನ ಹೊಗಳೋದ್ ನೋಡೋದು ಅಂದ್ರೆ ನನ್ಗಿನ್ನೂ ಇಷ್ಟ. ಅದಿರ್ಲಿ, ತಾವ್ ಯಾವಾಗ ನಮ್ಮನ್ನ ಹೊಗಳೋದು? ಎಷ್ಟು ಹೊಗಳಿದ್ರು ತೃಪ್ತಿನೇ ಇಲ್ಲ. ನಮ್ ಪುಟ್ಟು ಬಂದ್ಬಿಟ್ಟ ಅಂದ್ರೆ ಅವಾಗ ಹೊಗಳೋದೆಲ್ಲ ಬಂದ್. ನೀವ್ 20 ಸಲ ಕರೆದ್ರೆ ನಾನು 1 ಸಲ ಮಾತ್ರ ಬಂದಿರಿ ಅಂತೀನಿ. ಟಾಕ್ ಟು ದೀಸ್ ಪೀಪಲ್, ಏನ್ ಹೇಳ್ತಾರೆ ನೋಡ. ಹಾಯ್ ರಾಕೇಶ್. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಸಂಜೆ ರಿಪೋರ್ಟ್. ಆ ಫಾಲ್ಟ್ ರಿಪೋರ್ಟ್ ಇದೆಯಲ್ಲ, ಅದನ್ನ ಸಂಜೆ ಒಳಗೆ ನನ್ನ ಚೇಂಬರ್ ಅಲ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚೇರ್ಮನ್ ನಿಮ್ಗೋಸ್ಕರ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ನನ್ನ ಚೇಂಬರ್ ಅಲ್ಲಿ ಇಡು. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಬರಕ್ಕೆ ಹೇಳಿದ್ರಂತೆ. ಇದು ನಿನ್ನ ರಿಸಿಗ್ನೇಷನ್ ಲೆಟರ್. ಸರ್, ವಾಟ್ ಸರ್? ಯು ಆರ್ ರಿಸೈನಿಂಗ್ ದಿಸ್ ಕಂಪನಿ ರೈಟ್ ನೌ. ಸರ್, ನಾನು ಯಾಕೆ ರಿಸೈನ್ ಮಾಡ್ಲಿ? ಅದನ್ನ ನೀನು ನನ್ನೇ ಕೇಳ್ತೀಯ? ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನಿನಗೆಷ್ಟೋ ಧೈರ್ಯ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡೋದಿಕ್ಕೆ? ಸರ್, ಇದು ಸುಳ್ಳು ಸರ್. ಐ ಸೇ ಜಸ್ಟ್ ಸೈನ್ ಇಟ್. ಸೋನಿಯಾ, ವಾಟ್ ಈಸ್ ದಿಸ್? ಏನ್ ನಡೀತಿದೆ ಇಲ್ಲಿ? ನನ್ ಬಗ್ಗೆ ಅವ್ರ ಹತ್ರ ಏನ್ ಹೇಳಿದೆ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ತಪ್ಪರಿಸ್ತಾ ಇದ್ಯಾ? ಹೇಳು ಸೋನಿಯಾ, ಹೇಳು, ಏನ್ ನಡೀತು ಅಂತ. ನೀನ್ ತಪ್ಪು ಮಾಡಿ ನನ್ ಬಗ್ಗೆ ಅವ್ರ ಏನೇನೋ ಹೇಳಿದ್ದೆ. ನನ್ನದ್ರಿಗೆ ನನ್ನ ಹೆಂಡತಿ ಹತ್ರ ಮಾತಾಡ್ತೀಯ? ಸರ್, ನೋಡು, ತುಟಿ ಪಿಟಿಕ್ಕಂದ ಈ ಲೆಟರ್ ಸೈನ್ ಹಾಕಿ ಇಲ್ಲಿಂದ ಹೊರಟು. ಸರ್, ನನ್ನ ಮಾತು ಕೇಳಿ ಸರ್, ಪ್ಲೀಸ್. ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್. ಸೋನಿಯಾ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಸರ್. ಲುಕ್, ನನಗೂ ನನ್ನ ಕಂಪನಿಗೂ ಅವಮಾನ ಆಗೋದು ನನಗೊಂಚೂರು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಹತ್ರ ನಾನು ರೆಸಿಗ್ನೇಷನ್ ಮಾತ್ರ ಕೇಳ್ತಾ ಇರೋದು. ನೀನ್ ಮಾಡಿರೋ ಮನೆ ಹಾಳು ಕೆಲಸಕ್ಕೆ ನಿನ್ನ ಸುಟ್ಟು ಬಿಡ್ತಾ ಇದ್ದೆ. ಸರ್, ಪ್ಲೀಸ್ ಸರ್. ರೆಸಿಗ್ನೇಷನ್ ಲೆಟರ್ಗೆ ಸೈನ್ ಮಾಡಿ 24 ಗಂಟೆ ಒಳಗೆ ತಂದ್ಕೊಡ್ಬೇಕು. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್, ನಾನು ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ಸರ್. ಈ ಲೆಟರ್ ಸೈನ್ ಮಾಡಿ ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ಸರ್, ನಡೆದಿದ್ದೇನೋ ಅಂತ ಹೇಳ್ತೀನಿ ಸರ್. ಸರ್, ದಯವಿಟ್ಟು ಸರ್. Darling, control yourself. BP raise ಮಾಡ್ಕೋಬೇಡಿ. Don't get excited. Come on, darling. Come on, baby. Come on. ನೋಡಿ, ನಿಮ್ಗೆ ಯಾರಿಗೂ ನಿಜ ಗೊತ್ತಿಲ್ಲ. ಆಕ್ಚುಲಿ ಸೋನಿಯಾನೇ ನನ್ನ ಮನೆ ಕರ್ಸಿದ್ಲು. ಮನೆ ಕರ್ಸ್ಬಿಟ್ಟು ನನ್ನ ಸೆಕ್ಷುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ಲು. ಆದ್ರೆ ಈಗ ಹೇಳ್ತಾ ಇದ್ದಾಳೆ ನಾನೇ ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ನನಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಟ್ಟು ರಿಸೈನ್ ಮಾಡಕ್ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ನ್ಯಾಯ? ನೋಡಿ, ನೀವೆಲ್ಲ ನನ್ನ ಜೊತೆ ವರ್ಕ್ ಮಾಡೋರು. ನನ್ನ ಕ್ಯಾರೆಕ್ಟರ್ ಗೊತ್ತಿಲ್ವಾ ನಿಮ್ಗೆ? ನನ್ನ ನಂಬಲ್ವಾ ನೀವು ಯಾರು? ರಾಕೇಶ್, ನೀನ್ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ನಂಬಲ್ವಾ ನೀನು? ರಾಜ್, ನೀನು ಆಫೀಸಿಂದ ಹೋದ್ಮೇಲೆ ನಾನು ಎಲ್ಲರ ಹತ್ರ ನಿನ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಆದ್ರೆ ಯಾರು ನಿನ್ ಮಾತು ನಂಬ್ತಾನೆ ಇಲ್ಲ. ಯಾರು ನಂಬಲಿಲ್ಲ ಅಂತ ಆ ಸೋನಿ ಹೇಳಿದ್ದೆ ಸರಿ ಅಂತ ನಾನು ರಿಸೈನ್ ಮಾಡ್ಬೇಕಾ? ರಾಜ್,
ನೀನ್ ರಿಸೈನ್ ಮಾಡೋದು ನನಗೆ ಇಷ್ಟ ಇಲ್ಲ. ತಪ್ಪಾಗೋದು ಸಹಜ. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ಪರಿಸ್ಥಿತಿ ಹೀಗೆ ಇರ್ತಿತ್ತು. ಬಟ್ ಈಗ ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಕ್ಕಾಗತ್ತಾ? ಇದನ್ನೆಲ್ಲ ಹೇಗೆ ನಂಬೋದು? ನೋಡ್ರಾಜ್, ಆಗಿದ್ದನ್ನೆಲ್ಲ ಮರ್ತ್ಬಿಡು. ನಿನ್ನ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಈಗಾಗಲೇ ಸಿಕ್ಕಾಪಟ್ಟೆ ಸಾಲ ಮಾಡಿ ಬಂಗ್ಲೆ ಬೇರೆ ತಗೊಂಡಿದ್ಯಾ. ಒಂದ್ ವೇಳೆ ಈಗ ರಿಸೈನ್ ಮಾಡಿದ್ರೆ ನೀ ಸಾಲ ಹೇಗೆ ತೀರಿಸ್ತೀಯ ಹೇಳು? ನನ್ನ ಮಾತು ಕೇಳು. ಸೀದಾ ರಾಯವ್ರ ಹತ್ರ ಹೋಗಿ ಕಾಲು ಹಿಡ್ಕೊಂಡು ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊ. ಆಮೇಲೆ ಅವರು ತಲೆ ಕೆಟ್ಟಿದ್ದೀರ ನಿಂಗೆ? ನಾನು ಅವ್ರ ಕಾಲು ಹಿಡಿಬೇಕಾ? ಅದು ನಾನ್ ಮಾಡಿದಿರೋ ತಪ್ಪಿಗೆ ಉಪದೇಶ ಎಲ್ಲ ನೀನೇ ಇಟ್ಕೋ. ರಾಜ್ ರಾಜ್ ಇನ್ನೊಂದು ವಾರದೊಳಗೆ ಬೇರೆ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಈ ಬಂಗ್ಲೆನ ಸೀಸ್ ಮಾಡ್ಬೇಕಾಗತ್ತೆ. ನೀವ್ ಗಂಡ್ಸು ಅಂತ ನೀವೇನ್ ಮಾಡಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಐ ವಾಂಟ್ ಅ ಡಿವೋರ್ಸ್. ಐ ಆಮ್ ಲೀವಿಂಗ್ ಯು ರೈಟ್ ನೌ.